ಪ್ರತಿದಿನ ಮನುಷ್ಯ ಎಷ್ಟು ಸಮಯಗಳವರೆಗೆ ವ್ಯಾಯಾಮಗಳನ್ನು ಮಾಡಬೇಕು? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ 10 ನಿಮಿಷ, ಆಪ್ಷನ್ ಬಿ 1 ಗಂಟೆ, ಆಪ್ಷನ್ ಸಿ 30 ನಿಮಿಷ, ಆಪ್ಷನ್ ಡಿ 2 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 30 ನಿಮಿಷಗಳ ಕಾಲ. ಪ್ರತಿದಿನ ಮನುಷ್ಯ 30 ನಿಮಿಷಗಳ ಕಾಲ ವ್ಯಾಯಾಮಗಳನ್ನು ಮಾಡಲೇಬೇಕು. ಮನುಷ್ಯನ ಸಾಮಾನ್ಯ ದೇಹದ ಉಷ್ಣತೆ ಎಷ್ಟು? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ 35 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 36.5 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 38 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಪ್ಷನ್ ಸಿ 36.5 ಡಿಗ್ರಿ ಸೆಲ್ಸಿಯಸ್. ಮನುಷ್ಯನ ಸಾಮಾನ್ಯ ದೇಹದ ಉಷ್ಣತೆ 36.5 ಡಿಗ್ರಿ ಸೆಲ್ಸಿಯಸ್. ಮನುಷ್ಯನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವಂತಹ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಯಕೃತ್ತು, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಮನುಷ್ಯನ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಿಸುವ ಅಂಗ ಯಕೃತ್ತು, ಅಂದರೆ ಲಿವರ್. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಮತ್ತು ಶೀತ ಮತ್ತು ಜ್ವರದಂತಹ ರೋಗಗಳನ್ನು ತಡೆಗಟ್ಟಲು ಯಾವ ಮೂಲಿಕೆಯನ್ನು ಬಳಸಬೇಕು? ನಿಮ್ಮ ಆಪ್ಷನ್ಸ್ ಹೀಗಿರುತ್ತೆ: ಆಪ್ಷನ್ ಎ ಅರಿಶಿನ, ಆಪ್ಷನ್ ಬಿ ದಾಲ್ಚಿನಿ, ಆಪ್ಷನ್ ಸಿ ತುಳಸಿ, ಆಪ್ಷನ್ ಡಿ ಕೋತಂಬರಿ. ಸರಿಯಾದ ಉತ್ತರ ಆಪ್ಷನ್ ಸಿ ತುಳಸಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಶೀತ ಮತ್ತು ಜ್ವರದಂತಹ ರೋಗಗಳನ್ನು ತಡೆಗಟ್ಟಲು ತುಳಸಿ ಎಲೆಯನ್ನ ಬಳಸಬೇಕು. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲು ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಅಭ್ಯಾಸವಾಗಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ನಿಯಮಿತವಾಗಿ ಕೈಗಳನ್ನು ತೊಳೆಯುವುದು, ಆಪ್ಷನ್ ಬಿ ವ್ಯಾಯಾಮವನ್ನ ತಪ್ಪಿಸುವುದು, ಆಪ್ಷನ್ ಸಿ ಊಟವನ್ನ ಬಿಟ್ಟು ಬಿಡುವುದು, ಆಪ್ಷನ್ ಡಿ ಹೆಚ್ಚು ಸಕ್ಕರೆ ತಿನ್ನುವುದು. ಸರಿಯಾದ ಉತ್ತರ ಆಪ್ಷನ್ ಎ ನಿಯಮಿತವಾಗಿ ಕೈಗಳನ್ನು ತೊಳೆಯುವುದು. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲು ನಿಯಮಿತವಾಗಿ ಕೈಗಳನ್ನು ತೊಳೆಯುವುದು ಉತ್ತಮ ಅಭ್ಯಾಸವಾಗಿದೆ.